ವರುಣನ ಆರ್ಭಟಕ್ಕೆ ಕೊಡಗು ಅಲ್ಲೋಲ ಕಲ್ಲೋಲವಾಗಿದೆ. ಮಡಿಕೇರಿಯಂತೂ ಮಳೆಯಲ್ಲೇ ಸಂಪೂರ್ಣ ಮುಳುಗಿ ಹೋಗಿದೆ. ಮಂಜಿನ ನಗರಿ ವರುಣನ ರೌದ್ರಾವತಾರಕ್ಕೆ ತತ್ತರಿಸಿ ಹೋಗಿದ್ದು ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಜೋಡುಪಾಲದಲ್ಲಿ ಜನರ ಪಾಡು ಹೇಗಿದೆ ಗೊತ್ತಾ? ನೋಡ್ಕೊಂಡ್ಬನ್ನಿ. ಪ್ರಕೃತಿ ಆಟದ ಮುಂದೆ ಮನುಷ್ಯ ಅದೆಷ್ಟು ನಶ್ವರ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಭಾರೀ ಮಳೆಗೆ ಮಡಿಕೇರಿಯ ಜೋಡುಪಾಲ ತತ್ತರ. ಉಕ್ಕಿ ಹರಿತಿರೋ ನದಿಗಳಿಂದ ಜನಜೀವನ ದುಸ್ತರ. ಹಿಂದೆಂದೂ ಕಾಣದ ರೀತಿಯಲ್ಲಿ ಅತಿವೃಷ್ಟಿಯಿಂದ ಮಡಿಕೇರಿ ತಾಲೂಕು ತತ್ತರಿಸಿ ಹೋಗಿದೆ. ಮದೆನಾಡು ಗ್ರಾಮದ ಜೋಡುಪಾಲದಲ್ಲಿ ಭಾರೀ ಮಳೆ ನೂರಾರು ಜನರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಜೋಡುಪಾಲ ಮದೆನಾಡು ಗುಡ್ಡ ಪ್ರದೇಶದಲ್ಲಿ ನೂರಾರು ಮಂದಿ ಸಿಲುಕಿದ್ದು ಎನ್ಡಿಆರ್ಎಫ್, ಸೇನೆ, ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹಲವು ರಕ್ಷಣಾ ತಂಡಗಳು ಸತತವಾಗಿ ನೆರೆಯಲ್ಲಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಮಾಡುತ್ತಿದೆ. ಇದುವರೆಗೂ ಸುಮಾರು 300 ಜನರನ್ನ ರಕ್ಷಿಸಲಾಗಿದೆ. ಮೊಣ್ಣಂಗೇರಿಯಲ್ಲಿ ಎನ್ಡಿಆರ್ಎಫ್ ತಂಡ ಹಗ್ಗ ಬಳಸಿ ಜನರನ್ನ ರಕ್ಷಣೆ ಮಾಡಿದೆ. ರಕ್ಷಣಾ ಕಾರ್ಯಾಚರಣೆ ವೇಳೆ 2 ಶವಗಳು ಪತ್ತೆಯಾಗಿದ್ದು ಇನ್ನೆರಡು ಶವಗಳಿಗಾಗಿ ಶೋಧ ನಡೆಸಲಾಗುತ್ತಿದೆ. ಇದುವರೆಗೂ 6 ಮಂದಿ ಸಾವನ್ನಪ್ಪಿರುವ ವರದಿಯಾಗಿದೆ. ನೆರೆ ಸಂಕಷ್ಟಕ್ಕೆ ಮನೆಯೊಂದರಲ್ಲಿ ಸಿಲುಕಿಕೊಂಡಿದ್ದ ಅಸ್ಸಾಂ ಮೂಲದ ಯುವಕನೋರ್ವನನ್ನ ರಕ್ಷಣಾ ತಂಡ ಪತ್ತೆ ಹಚ್ಚಿ ಸೇವ್ ಮಾಡಿದೆ. ರಕ್ಷಣಾ ಕಾರ್ಯಕ್ಕೂ ಮಳೆ ಅಡ್ಡಿ. ಸತತ ಗುಡ್ಡ ಕುಸಿತದಿಂದ ಬದುಕು ಮೂರಾ ಬಟ್ಟೆ. ಜೋಡುಪಾಲದಲ್ಲಿ ರಕ್ಷಣಾ ಕಾರ್ಯಕ್ಕೂ ಮಳೆರಾಯ ಪದೇ ಪದೇ ಅಡ್ಡಿಯಾಗ್ತಿದ್ದಾನೆ. ಸತತ ಗುಡ್ಡ ಕುಸಿತದಿಂದ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗ್ತಿದೆ. ಮನೆಗಳ ಮೇಲೆ ಧೋಪ್ಪನೆ ಗುಡ್ಡಗಳು ಕುಸಿದು ಬೀಳ್ತಿವೆ. ಸಂತ್ರಸ್ತ ಪ್ರದೇಶ ಜೋಡುಪಾಲಕ್ಕೆ ಸಚಿವ ಆರ್.ವಿ. ದೇಶಪಾಂಡೆ ಹಾಗೂ ಸಚಿವ ಯುಟಿ ಖಾದರ್ ಭೇಟಿ ನೀಡಿದರು. ಶೀಘ್ರದಲ್ಲೇ ಸಂತ್ರಸ್ತರಿಗೆ ಪರಿಹಾರ ವ್ಯವಸ್ಥೆ ಮಾಡಲಾಗುವುದೆಂದು ಅಭಯ ನೀಡಿದರು. ಬಹಳ ದೊಡ್ಡ ಅನಾಹುತ ಆಗಿದೆ. ನನ್ನ ಕಾಣಿಸದೆ ನಮ್ಮ ರಾಜ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಅನಾಹುತ. ಹಾಗಾಗಿ ಸರ್ಕಾರದ ಎಲ್ಲ ಯಂತ್ರಣೆ ಎಲ್ಲರ ಸಹಕಾರದಿಂದ ಜನರಿಗೆ ಸ್ಥಳಾಂತರ ಮಾಡುವುದು ಪ್ರಯಾರಿಟಿ. ಎರಡನೇದು ರಿಲೀಫು, ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೆರೆ ನೀರಲ್ಲಿ ಮೃತದೇಹಗಳಷ್ಟೇ ಅಲ್ಲದೆ ಬೈಕ್ಗಳು ಕೂಡ ಕೊಚ್ಚಿಕೊಂಡು ಬರ್ತಿವೆ. ಜೋಡುಪಾಲದಲ್ಲಿ ಮಳೆಗೆ ಜನರ ಬದುಕೇ ಕೊಚ್ಚಿ ಹೋಗ್ತಿದೆ. ಕ್ಯಾಮರಾಮನ್ ರಾಘವೇಂದ್ರ ಆಚಾರ್ ಜೊತೆ ಭರತ್ರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಡಿಕೇರಿ. ಒಟ್ಟಾರೆ ಮಳೆ ರಕ್ಷಣಾ ಕಾರ್ಯಾಚರಣೆ ಕೂಡ ಅಡ್ಡಿಪಡಿಸ್ತಾ ಇದೆ. ಇನ್ನು 2 ದಿನಗಳ ಕಾಲ ಇನ್ನಷ್ಟು ಮಳೆಯಾಗುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದಂತಹ ಈ ಒಂದು ರಣಚಂಡಿ ಮಳೆಗೆ ಮುಕ್ಕೋಡ್ಲು ಗ್ರಾಮ ಅಕ್ಷರಶಃ ನಲುಗಿ ಹೋಗಿದೆ. ಇಲ್ಲಿನ ಜನರ ಸಾವು ನೋವು ಕೇಳತಿರದಾಗಿದೆ. ಗ್ರಾಮದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದ್ದು ನೂರಾರು ಮಂದಿಯನ್ನ ಜಲಪ್ರಳಯದಿಂದ ರಕ್ಷಿಸಲಾಗುತ್ತಿದೆ. ಮುಕ್ಕೋಡ್ಲುನಲ್ಲಿ ನಿಂತ ನೆಲವೇ ಕುಸಿಯುತ್ತಿದೆ. ಸಹಾಯಕ್ಕಾಗಿ ಸಂತ್ರಸ್ತರ ಆರ್ತನಾದ. ಈ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ನಮಗೆ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ಬೇಕಾಗಿದೆ.
ಮಡಿಕೇರಿಯ ಮುಕ್ಕೋಡ್ಲುವಿನಲ್ಲಿ ನಿಂತಲ್ಲೇ ಮಣ್ಣು ಕುಸಿಯುತ್ತಿದೆ. ಜನ ಜೀವ ಕೈಯಲ್ಲಿ ಹಿಡಿದು ಸಹಾಯಸ್ತಕ್ಕೆ ಕಾಯುತ್ತಿದ್ದಾರೆ. ಜಲ ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಸುಮಾರು 40 ಮಂದಿಯ ಮಿಲಿಟರಿ ಪಡೆ, ನುರಿತ ಈಜು ತಜ್ಞರು, ಸ್ಪೆಷಲ್ ಆರ್ಮಿ ಫೋರ್ಸ್ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದೆ. ಇದುವರೆಗೂ ಸುಮಾರು 300ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಉಳುತ್ತೆ ಹತ್ಕೊಳ್ಳಿ. 5-6 ದಿವಸದಿಂದ ನಮ್ಮ ಅಲ್ಲಿ ಮನೇಲಿ ಅಕ್ಕಿಯಲ್ಲಿ ಬೇಳೆ ಕಾಳು ಇತ್ತು ತಿನ್ಕೊಂಡಿದ್ದೋ ನಾವು. ಒಂದು 20-25 ಜನ, ಒಂದು 5 ಮನೆ 6 ಮನೆ ಒಟ್ಟಿಗೆ ಇದ್ದೋ ನಾವು. ದೊಡ್ಡ ಬಂಡೆ ಬರ್ತಿತ್ತು, ಮತ್ತೆ ಒಲೆ ಬರ್ತಿತ್ತು, ಮೇಲಿಂದ ಬಾರೆ ಬೀಳ್ತಿತ್ತು. ಈಗ ನಮ್ಗೆ 2 ದಿನದಿಂದ ಊಟ ಕೂಡ ಪರದಾಟ ಆಗಿತ್ತು. ಅಲ್ಲಿ ಎಲ್ಲರೂ ಬಂದ್ರು, ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ನಮ್ಮನ್ನ ನೀವು ಬರ್ತೀರಾ ಹೋಗೋಣ ಅಂತ ಹೇಳಿ ಹೇಳಿದವರು ಯಾರು ಇಲ್ಲ. ಆದ್ರೆ ನಮಗೆ ಈಗ ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಈ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಏರಿಯಾದಲ್ಲಿ ಮನೆಗಳೆಲ್ಲ ಕುಸಿದು ಬೀಳ್ತಾ ಇದೆ. ತೋಟದಲ್ಲಿ ಒಂದು ಕಾಫಿ ಆಗ್ಲಿ, ಒಂದು ಗಿಡ ಆಗ್ಲಿ ಕೂಡ ಇಲ್ಲ, ಎಲ್ಲ ಕೊಳೆತುಕೊಂಡು ಬರ್ತಾ ಇದೆ. ಮುಕ್ಕೋಡ್ಲು ಗ್ರಾಮದ ಹಿಂದಿರುವ ಬೆಟ್ಟದಲ್ಲಿ ಸಿಲುಕಿದ್ದ 70 ಮಂದಿ ಪೈಕಿ ಇದುವರೆಗೂ 20ಕ್ಕೂ ಹೆಚ್ಚು ಜನರನ್ನ ಎನ್ಡಿಆರ್ಎಫ್ ರಕ್ಷಣೆ ಮಾಡಲಾಗಿದೆ. ರಕ್ಷಣಾ ಕಾರ್ಯಕ್ಕೆ ಕೆಲ ಕಾಲ ಗುಡ್ಡ ಕುಸಿತದಿಂದ ತೊಂದರೆಯಾಗಿತ್ತು. ಮನುಷ್ಯನ ರಕ್ಷಣಾ ಕಾರ್ಯಕ್ಕೆ ಪದೇ ಅಡ್ಡಿಯಾಗ್ತಿರೋ ಗುಡ್ಡ ಕುಸಿತದ ಮಣ್ಣನ್ನು ಜೆಸಿಬಿ ಮೂಲಕ ತೆಗೆಯುತ್ತಿದ್ದು, ಉಳಿದವರ ರಕ್ಷಣೆಗಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಬೆಟ್ಟದಲ್ಲಿ ಸಿಲುಕಿರುವ ಜನರನ್ನು ಹೆಲಿಕಾಪ್ಟರ್ ಮೂಲಕ ಶೋಧ ಮಾಡಲಾಗುತ್ತಿದೆ. ಮುಕ್ಕೋಡ್ಲು ಪಕ್ಕದಲ್ಲಿರುವ ಹಟ್ಟಿಹೊಳೆ ಬಳಿ ಗುಡ್ಡದ ಹೋಮ್ ಸ್ಟೇಯಲ್ಲಿ ಸಿಲುಕಿದ್ದ 40 ಮಂದಿಯನ್ನ ಸೇನಾಪಡೆ ರಕ್ಷಿಸಿದೆ. ಸತತ 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಸಂತ್ರಸ್ತರನ್ನ ನಿರಾಶ್ರಿತ ಕೇಂದ್ರಕ್ಕೆ ತಲುಪಿಸಿದ್ದಾರೆ. ಸತತ ಮಳೆಯಿಂದ ಮುಕ್ಕೋಡ್ಲು ಜನರ ಬದುಕು ಮುರಾಬಟ್ಟೆಯಾಗಿದೆ. ಕ್ಯಾಮರಾಮನ್ ಕಿರಣ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಮಡಿಕೇರಿ. ಇನ್ನು ಕೊಡಗಲ್ಲಿ ಇವತ್ತು ಕೂಡ ಧಾರಾಕಾರ ಮಳೆ ಸುರಿತಿತ್ತು. ವರುಣನಿಗೆ ಜನರ ಮೇಲೆ ಅದೇನ್ ಕೋಪನೋ ಏನೋ, ತನ್ನ ಆರ್ಭಟಕ್ಕೆ ಇದುವರೆಗೂ 8 ಮಂದಿಯನ್ನ ಬಲಿ ಪಡೆದಿದ್ದಾನೆ. ಕಳೆದ 3 ದಿನಗಳಿಂದಲೂ ಕೂಡ ನಿರಂತರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಆದರೂ ಕೂಡ ಜನರಿಗೆ ನೆಮ್ಮದಿ ಇಲ್ಲ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಭಾರೀ ಮಳೆಗೆ ಅಲ್ಲಲ್ಲಿ ಭೂಕುಸಿತ ಉಂಟಾಗಿದ್ದು, ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಜೆಸಿಬಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಿದ್ರು ಮಳೆಗೆ ಮತ್ತೆ ಗುಡ್ಡ ಕುಸಿದಿದೆ. ಮಾದಾಪುರದಲ್ಲಿ ರಸ್ತೆಗಳು ಬಿರುಕು ಬಿಟ್ಟಿದೆ. ಮಾದಾಪುರ ಸುತ್ತಮುತ್ತ ಹಲವರು ಸಿಲುಕಿರುವ ಶಂಕೆ ಇದ್ದು, ರಕ್ಷಣಾ ಕಾರ್ಯಾಚರಣೆಗಾಗಿ ಹರಸಾಹಸ ಪಡಲಾಗ್ತಿದೆ. ಧಾರಾಕಾರ ಮಳೆಯಿಂದಾಗಿ ಮಡಿಕೇರಿಯ ಚಾಮುಂಡೇಶ್ವರಿ ನಗರದಿಂದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಮನೆಗಳು ಕುಸಿದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮಡಿಕೇರಿಯಲ್ಲಿ 10 ಗಂಜಿ ಕೇಂದ್ರಗಳ ಸ್ಥಾಪನೆ, 2500ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಆಶ್ರಯ. ನೆರೆ ಸಂತ್ರಸ್ತರಿಗೆ ಮಡಿಕೇರಿ ಸೇರಿದಂತೆ ವಿವಿಧೆಡೆ 10 ಕಡೆ ಗಂಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ವಿವಿಧೆಡೆ ಸಿಲುಕಿ ಹಾಕಿಕೊಂಡಿದ್ದ 4000 ಜನರ ಪೈಕಿ ಬಹುತೇಕ ಮಂದಿಯನ್ನ ರಕ್ಷಿಸಲಾಗಿದೆ. ಗಂಜಿ ಕೇಂದ್ರಗಳಲ್ಲಿ ಈವರೆಗೂ 2500ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ನೆಲೆ ಕಲ್ಪಿಸಿಕೊಡಲಾಗಿದೆ. ಗಂಜಿ ಕೇಂದ್ರಗಳಿಗೆ ರಾಜ್ಯದ ಮೂಲೆ ಮೂಲೆಯಿಂದ ನೆರವಿನ ಮಹಾಪೂರವೇ ಹರಿದು ಬರ್ತಿದೆ. ಸುಂಟಿಕೊಪ್ಪ ಗಂಜಿ ಕೇಂದ್ರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಸಂತ್ರಸ್ತರ ಅಳಲು ಆಲಿಸಿದ್ರು. ಮಡಿಕೇರಿಯ ಗಂಜಿ ಕೇಂದ್ರದಲ್ಲಿ
ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ಭುವನ್ ಪೊನ್ನಣ್ಣ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿದ್ರು. ಪ್ರವಾಸಿಗರ ವಾಸ್ತವ್ಯಕ್ಕೆ ನಿರ್ಬಂಧ. ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ವಾಸ್ತವ್ಯಕ್ಕೆ ಜಿಲ್ಲಾಡಳಿತ ಈ ತಿಂಗಳ ಅಂತ್ಯದವರೆಗೆ ನಿರ್ಬಂಧ ಹೇರಿದೆ. ಕೊಡಗಿನ ಜನರ ಬದುಕಿಗೆ ಅತ್ಯಂತ ಶೋಚನೀಯ, ಅತ್ಯಂತ ದುರದೃಷ್ಟಕರ ಅನ್ನಂತಹ ಮಾತನ್ನ ಹೇಳ್ಬೇಕಾಗತ್ತೆ. ಕ್ಯಾಮ್ರಾಮನ್ ಮಧು ಜೊತೆ ರವಿಎಸ್, ನ್ಯೂಸ್ 18 ಕನ್ನಡ, ಕೊಡಗು. ಒಂದ್ ಕಡೆ ಮರಣ ಮಳೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಪ್ರಾಣಿ ಪಕ್ಷಿಗಳು ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಸಂಕಷ್ಟದಲ್ಲಿದ್ದವರು ರಕ್ಷಣೆಯಾಗಿ ಹೊರ ಪ್ರಪಂಚಕ್ಕೆ ಬರ್ತಿದ್ದಂತೆ ಕಣ್ಣೀರು ಹಾಕಿದರೆ ನಾಯಿಗಳ ಪಾಡು ಹೇಳತಿರದು. ಇವೆಲ್ಲದರ ಮಧ್ಯೆ 2 ತಿಂಗಳ ಹಸುಗೂಸನ್ನ ರಕ್ಷಿಸಿರೋ ದೃಶ್ಯವಂತೂ ಮೂಕವಿಸ್ಮಿತ. ಇದೊಂದು ದೃಶ್ಯ ಮಡಿಕೇರಿಯಲ್ಲಿ ಸಂತ್ರಸ್ತರ ರಕ್ಷಣಾ ಕಾರ್ಯ ಹೇಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ. ಪ್ರವಾಹದ ಪರಿಸ್ಥಿತಿಯಲ್ಲೂ ಜೀವದ ಹಂಗು ತೊರೆದು 2 ತಿಂಗಳ ಹಸುಗೂಸನ್ನ ರಕ್ಷಿಸಿದ ದೃಶ್ಯವಿದು. ಮಡಿಕೇರಿ ತಾಲೂಕಿನ ತಂತಿಪಾಲದಲ್ಲಿ 2 ತಿಂಗಳ ಮಗುವನ್ನ ಕಾವೇರಿ ನದಿಯ ಮಧ್ಯೆ ಹಗ್ಗ ಕಟ್ಟಿ ಜನರಲ್ ತಿಮ್ಮಯ್ಯ ಅಡ್ವೆಂಚರಸ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಸದಸ್ಯರು ರಕ್ಷಿಸಿದ್ದಾರೆ. ಮೊಣ್ಣಂಗೇರಿಯಲ್ಲಿ 2 ದಿನಗಳ ಹಿಂದೆ ಗುಡ್ಡ ಕುಸಿತದಿಂದ ಬೇರ್ಪಟ್ಟಿದ್ದ ತಾಯಿ ಮಕ್ಕಳು ಒಂದಾಗಿದ್ದಾರೆ. ಇದೊಂದು ಮನಕಲಕುವ ದೃಶ್ಯ. ಇನ್ನು ಸಂಕಷ್ಟದ ಸ್ಥಿತಿಯಿಂದ ಪಾರಾಗಿ ಬಂದ ಜನರು ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕಿ ಹೊರಬರ್ತಿದ್ದ ದೃಶ್ಯ ನೋಡುಗರ ಕಣ್ಣುಗಳನ್ನು ತೇವಗೊಳಿಸುತ್ತೆ. ಜೋಡುಪಾಲದ ಮನೆಯಲ್ಲಿ ಅನಾಥವಾಗಿ ಉಳಿದಿದ್ದ ತನ್ನ ಪ್ರೀತಿಯ ಸಾಕು ನಾಯಿಯನ್ನ 15 ಕಿಲೋಮೀಟರ್ ನಡೆದುಕೊಂಡು ಯುವಕನೋರ್ವ ತನ್ನ ಪ್ರೀತಿಯ ನಾಯಿ ಸ್ಯಾಂಡಿಯನ್ನ ನಿತಿನ್ ಭರತ್ ರಕ್ಷಿಸಿದ್ದಾರೆ. ಜನರಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳು ಕೂಡ ನೆರೆಗೆ ಸಿಲುಕಿ ನರಳಾಡ್ತಿವೆ. 2ನೇ ಮಣ್ಣಂಗೇರಿ ನಿವಾಸಿ ಕೆ ಗಿರಿಜಾ ಅತ್ತ ಮನೆ ಕಳೆದುಕೊಂಡು ಇತ್ತ ಬೆಂಗಳೂರಲ್ಲಿದ್ದ ಮಗಳ ಸಂಪರ್ಕವೂ ಸಿಗದೆ ಕಂಗಾಲಾಗಿದ್ರು. ನ್ಯೂಸ್ 18 ಕನ್ನಡ ವರದಿ ಬಳಿಕ ಮಗಳು ಲತಾಮಣಿ ಅಮ್ಮನನ್ನ ಸಂಪರ್ಕಿಸಿದ್ದಾರೆ. ಪ್ರವಾಹ ಕರಾಳತೆಯ ಮತ್ತೊಂದು ಮುಖವನ್ನು ನೀವು ನೋಡಬಹುದು. ಕೊಡಗಿನ ಪ್ರವಾಹದಿಂದ ನಿವೃತ್ತ ಸೈನಿಕ ಕುಟುಂಬ ದೇವಯ್ಯ ಅವರು ಲಕ್ಷಾಂತರ ರೂಪಾಯಿ ಮೌಲ್ಯದ ಮನೆ ಹಾಗೂ ತೋಟವನ್ನ ಕಳ್ಕೊಂಡಿದ್ದಾರೆ. ಮನೆಯಲ್ಲಿದ್ದ 15 ಲಕ್ಷ ಮೌಲ್ಯದ ಚಿನ್ನ ಸಹ ನೀರಲ್ಲಿ ಕೊಚ್ಚಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತೆ ಕೊಡಗಿನ ಸುದ್ದಿಯನ್ನ ನೋಡೋದಾದ್ರೆ ಇವತ್ತು ನೆರೆ ಪೀಡಿತ ಕೊಡಗು ಜಿಲ್ಲೆಗೆ ಸಿಎಂ ಕುಮಾರಸ್ವಾಮಿ ಭೇಟಿ ಕೊಟ್ಟು ಸಮೀಕ್ಷೆ ನಡೆಸಿದರು. ಸಂತ್ರಸ್ತರ ರಕ್ಷಣೆ, ನಿರಾಶ್ರಿತರ ಶುಶ್ರೂಷೆ ಹಾಗೂ ಮುಂಜಾಗ್ರತೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ಮೋದಿ ಕೂಡ ಕೊಡಗಿನ ಸ್ಥಿತಿಗತಿಗಳ ಬಗ್ಗೆ ಸಿಎಂ ಅವರ ಹತ್ರ ಮಾಹಿತಿ ಪಡೆದುಕೊಂಡಿದ್ದಾರೆ. ಕೊಡಗಿನಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ, ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ಅಭಯ. ಜಲಸ್ಫೋಟದಿಂದ ತತ್ತರಿಸಿ ಹೋಗಿರುವ ಕೊಡಗು ಜಿಲ್ಲೆಗೆ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಸುಮಾರು 1 ಗಂಟೆ 15 ನಿಮಿಷ ಕಾಲ ಸೋಮವಾರಪೇಟೆ, ಸುಂಟಿಕೊಪ್ಪ, ಮಾದಾಪುರ, ಸಿದ್ದಾಪುರ, ಕುಶಾಲನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಸಿಎಂ ಪಿರಿಯಾಪಟ್ಟಣದಲ್ಲಿರುವಾಗಲೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಾತನಾಡಿ ಕೊಡಗಿನ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ನಂತರ ಮಡಿಕೇರಿಗೆ ಬಂದ ಎಚ್ಡಿಕೆ ಕುಶಾಲನಗರದ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆಗೆ ಭೇಟಿ ನೀಡಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದ್ರು. ನಂತರ ರಸ್ತೆ ಮಾರ್ಗ ಮಧ್ಯದಲ್ಲಿ ಮಳೆ ಹಾನಿಗೊಳಗಾದ ಕೆಲವು ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ಮಧ್ಯೆ ಪ್ರಧಾನಿ ಮೋದಿ ಕಚೇರಿಯಿಂದಲೇ ಸಿಎಂಗೆ ಕರೆ ಬಂದಿತ್ತು. ಕೊಡಗಿನ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡೆದರು. ನಂತರ ಮೃತರ ಕುಟುಂಬಕ್ಕೆ ಚೆಕ್ ನೀಡಿ ನಿರಾಶ್ರಿತರಿಗೆ ಮನೆ ಕಲ್ಪಿಸುವ ಭರವಸೆ ನೀಡಿದ್ರು. ನೆರೆ ಪ್ರದೇಶಗಳ ಭೇಟಿ ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಕುಮಾರಸ್ವಾಮಿ ಮುಂಜಾಗೃತಾ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸಂತ್ರಸ್ತರಿಗೆ ತಾತ್ಕಾಲಿಕ ವಸತಿ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ಪ್ರಮುಖವಾಗಿ ಮಡಿಕೇರಿ ನಗರದಲ್ಲಿರ್ಬೋದು, ಅಲ್ಲಿಂದ ಸೋಮಾರಪೇಟೆನಲ್ಲಿರ್ಬೋದು, ಕುಶಾಲನಗರದಲ್ಲಿರ್ಬೋದು, ನಾನು ಪ್ರಥಮ ಒಂದು ಸೂಚನೆ ಕೊಡ್ತಕ್ಕಂಥದ್ದು, ಸರ್ಕಾರಿ ಭೂಮಿ ಸಿಗೋದು ಕಷ್ಟ ಇಲ್ಲಿ ನಿಮಗೆ. ಇವತ್ತು ಕುಶಾಲನಗರದಲ್ಲಿ ಆ ಕ್ಯಾಂಪ್ ನೋಡಿದ್ದೇವೆ,
ಸರ್ಕಾರ ಏನು ಫೆಸಿಲಿಟೀಸ್ ಬೇಕು ಅಂದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ನಾಳೆಯಿಂದಲೇ ಕುಶಾಲನಗರದಲ್ಲಿ ಮನೆಗಳ ಶುಚಿತ್ವ ಕಾರ್ಯ, ನಿರಾಶ್ರಿತರ ಕೇಂದ್ರಗಳಲ್ಲಿ ಸಂತ್ರಸ್ತರು ಯಾವ ರೀತಿ ಆಹಾರ ಕೇಳಿದರೂ ಒದಗಿಸಿ ಎಂದು ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ. ಕ್ಯಾಮರಾಮನ್ ಕಿರಣ್ ಜೊತೆ ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಕೊಡಗು ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ವರುಣ ಅಬ್ಬರಿಸಿದ್ದಾನೆ. ಮಲೆನಾಡಲ್ಲಿ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ನೆರೆ ಭೀತಿ ಎದುರಾಗಿದೆ. ಮಳೆ ಆರ್ಭಟಕ್ಕೆ ಮಲೆನಾಡಿನಾದ್ಯಂತ ಭೂಕುಸಿತ, ಗುಡ್ಡ ಕುಸಿತ ಹೆಚ್ಚಾಗಿ 10 ಗ್ರಾಮಗಳಿಗೆ ರಸ್ತೆ ಸಂಪರ್ಕವೇ ಸಂಪೂರ್ಣವಾಗಿ ಕಡಿತಗೊಂಡಿರುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು. ಕಾಫಿ ನಾಡಲ್ಲಿ ನಿಲ್ಲದ ಭೂಕುಸಿತ ಭಯ. ಮಂಗಳೂರು ಬೆಂಗಳೂರಿನ ರಸ್ತೆ ಸಂಚಾರ ಬಂದ್. ಕಾಫಿನಾಡು ಚಿಕ್ಕಮಗಳೂರಲ್ಲಿ ನಿರಂತರ ಮಳೆಯಿಂದ ನಿರಂತರವಾಗಿ ಭೂಕುಸಿತವಾಗ್ತಿದೆ. ಕುದುರೆಮುಖ ಮಾರ್ಗದಲ್ಲಿ 4 ಕಡೆ ದೊಡ್ಡ ದೊಡ್ಡ ಗುಡ್ಡಗಳು ಕುಸಿದಿದ್ದು ಬೆಂಗಳೂರು ಮಂಗಳೂರು ಸಂಚಾರ ಮಾರ್ಗವೇ ಇಲ್ಲದಂತಾಗಿದೆ. ರಾತ್ರಿಯಿಂದ ಸುರಿತಾ ಇರೋ ಮಳೆಗೆ ಕೊಪ್ಪ ತಾಲೂಕಿನ ಹುಲುಗರಡಿ, ಬೈರೇದೇವರು, ಸಂಪಾನೆ ಗ್ರಾಮಗಳಲ್ಲಿ ಮನೆ ಪಕ್ಕದಲ್ಲೇ ಗುಡ್ಡ ಕುಸಿದಿದೆ. ಜಯಪುರ ಸಮೀಪದ 4-5 ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ಬಸರಿಕಟ್ಟೆ ಬಳಿ ಭೂಕುಸಿತವಾಗಿದ್ದು ದಾರಿ ಇಲ್ಲದೆ ಜನಸಾಮಾನ್ಯರು ಪರದಾಡ್ತಿದ್ದಾರೆ. ನಿರಂತರ ಮಳೆಗೆ ತುಂಗಾ, ಭದ್ರಾ ಜಲಾಶಯಗಳು ಮೈತುಂಬಿ ಹರಿತಿವೆ. ಕಡೂರಿನ ಬರಪೀಡಿತ 10 ಕೆರೆಗಳಿಗೆ ನೆರೆ ನೀರು ನುಗ್ಗಿದೆ. 10 ವರ್ಷಗಳ ಬಳಿಕ ವೇದಾ ನದಿ ಉಕ್ಕಿ ಹರಿತಾ ಇದೆ. ಕೊಚ್ಚಿ ಹೋದ ಬಿಸಿಲೆ ಘಾಟ್ ರಸ್ತೆ. 5 ತಿಂಗಳ ಕಾಲ ಶಿರಾಡಿ ಘಾಟ್ ರಸ್ತೆ ಬಂದ್. ಮಳೆ ಅಬ್ಬರಕ್ಕೆ ಹಾಸನ ಜಿಲ್ಲೆ ಸಕಲೇಶಪುರ ಬಳಿ ಬಿಸಿಲೆ ಘಾಟ್ನ ಕಾಂಕ್ರೀಟ್ ರಸ್ತೆ ಕೊಚ್ಚಿ ಹೋಗಿದೆ. ಕಿಲೋಮೀಟರ್ ಗಟ್ಟಲೆ ಉರುಳಿದ ಗುಡ್ಡದ ಮಣ್ಣು ಬಂಡೆಗಳಿಂದ ಸಕಲೇಶಪುರ ಬಿಸಿಲೆ ಸುಬ್ರಹ್ಮಣ್ಯ ಮಾರ್ಗ ಸಂಪರ್ಕ ಬಂದ್ ಆಗಿದೆ. ತಿಂಗಳ ಹಿಂದಷ್ಟೇ ರೆಡಿಯಾಗಿದ್ದ ರೋಡ್ ಈ ರೀತಿಯಾಗಿದೆ. 5 ತಿಂಗಳುಗಳ ಕಾಲ ಶಿರಾಡಿ ಘಾಟ್ ಸಂಚಾರ ಸಂಪೂರ್ಣ ಬಂದಾಗಲಿದೆ. ಮಳೆ ಅವಾಂತರದಿಂದ ಸಂಚಾರಕ್ಕೆ ರಸ್ತೆ ಅನುಕೂಲಕರವಾಗಿಲ್ಲದೆ ಇರುವುದರಿಂದ ಸಂಚಾರ ಸ್ಥಗಿತ ಮಾಡಲಾಗಿದೆ. ರೋಡ್ಗಳನ್ನ ಎಲ್ಲೆಲ್ಲಿ ಇದಾಗಿದೆ ರೆಸ್ಟೋರ್ ಮಾಡೋದಕ್ಕೂ ನಾನು ಹೇಳಿದ್ದೀನಿ. ಮತ್ತೆ ಈ ಸಕಲೇಶ್ವರ ಶಿರಾಡಿ ಘಾಟ್ದು ಏನು ರಸ್ತೆ ಇದೆ ಅದನ್ನು ನ್ಯಾಷನಲ್ ಹೈವೇ ಅಥಾರಿಟಿಯವರು ಕೆಲಸ ಮಾಡಬೇಕು. ಅವ್ರಿಗೂ ಈಗಾಗಲೇ ನಾನು ಪತ್ರ ಬರಿತಾ ಇದ್ದೀವಿ. ಅವರು ನ್ಯಾಷನಲ್ ಇವರು ನಮ್ಮ ಸೆಂಟ್ರಲ್ ಮಿನಿಸ್ಟರ್ಗೂ ಬರಿತೀವಿ, ಸೆಕ್ರೆಟರಿಗೂ ಬರಿತೀವಿ. ಯಾವುದೇ ಲೈಟ್ ವೆಹಿಕಲ್ ಅಲ್ಲಿ ಹೆವಿ ವೆಹಿಕಲ್ ಅಲ್ಲಿ ಬಿಡಕ್ಕಾಗಲ್ಲ ಸರ್. ಒಂದು 4-5 ತಿಂಗಳಾದ್ರೂ ಹೆವಿ ವೆಹಿಕಲ್ ಹೋದಕ್ಕೆ 4-5 ತಿಂಗಳು ಬೇಕು. ಮಂಗಳೂರು ಮರ್ಕೇರಿದ್ದು ಅಷ್ಟೇ, ಸುಮಾರು 32 ಕಿಲೋಮೀಟರ್ 16 ಕಡೆ ಕುಸಿದಿದೆ. ಕೊನೆಗೂ ಟ್ಯಾಂಕರ್ ಚಾಲಕನ ಶವ ಪತ್ತೆ. ಆಗಸ್ಟ್ 14ರಂದು ಶಿರಾಡಿ ಘಾಟಲ್ಲಿ 300 ಅಡಿ ಆಳದ ಕಂದಕಕ್ಕೆ ಬಿದ್ದಿದ್ದ ಟ್ಯಾಂಕರ್ ಚಾಲಕ ಸಂತೋಷ್ ಶವ ಕೊನೆಗೂ ಪತ್ತೆಯಾಗಿದೆ. ದಕ್ಷಿಣ ಕನ್ನಡದ ಸುಳ್ಯ ಸಮೀಪದಲ್ಲಿ ಕಲ್ಮಾರು ಸೇತುವೆ ಕೊಚ್ಚಿ ಹೋಗಿದೆ. ಸಂತ್ರಸ್ತ ಸ್ಥಳಕ್ಕೆ ಕೇಂದ್ರ ಸಚಿವ ಡಿವಿಎಸ್, ಸಂಸದ ನಳಿನ್ ಕುಮಾರ್ ಕಟೀಲ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ರಿಪೋರ್ಟ್ ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಕನ್ನಡ ನಾಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.